ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಓಡ್ಬಿಡೋ. ಅವನೇನ್ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ, ಅವನಿಂದನೇ ಈ ಕಂಪ್ನಿ ಓಡ್ತಾ ಇರೋದು. ಆಯ್ತು ಬಿಡಮ್ಮ, ಅವನೊಂದ್ ಸ್ಟ್ಯಾಚ್ಯೂನ ನಮ್ಮ ಆಫೀಸ್ ಗೇಟ್ ಮುಂದೆ ನಿಲ್ಲಿಸ್ಬಿಡೋಣ, ಸರಿನಾ? ಸರ್, ಪುತ್ಥಳಿ ಮಾಡ್ಸೋದೇನೋ ಬೇಕಾಗಿಲ್ಲ. ಅವ್ರನ್ನ ನೋಡಕ್ಕೆ ನೀವು ಅನುಮತಿ ಕೊಟ್ರೆ ಸಾಕು ಸರ್. ಅದೆಲ್ಲ ಆಗಲ್ಲ, ಸುಮ್ನೆ ಹೋಗಿ ಕೆಲಸ ನೋಡ್ಕೊಳ್ಳಿ. ನೀವು ಹೋಗ್ಲೇಬೇಕು ಅನ್ನೋದಾದ್ರೆ ಸಂಜೆ 4 ಗಂಟೆ ಮೇಲೆ ಹೋಗಿ. ಸರ್, ಇಷ್ಟೆಲ್ಲ ಹೇಳಿದ್ರು ನಿಮಗೆ ಅರ್ಥನೇ ಆಗ್ತಾ ಇಲ್ವಾ? ಈಗ ನೀವು ಮಾಡ್ತಿರೋದೇನೋ, ನಾನು ಹೇಳಿದ್ನ ಅರ್ಥ ಮಾಡ್ಕೊಳ್ದೆ, ಕೇಳಿದ್ದನ್ನೇ ಕೇಳಿ ಟೈಮ್ ವೇಸ್ಟ್ ಮಾಡ್ತಾ ಇಲ್ವಾ? ಹೋಗಿ ಕೆಲಸ ನೋಡ್ಕೊಳ್ಳಿ. ಇನ್ನು ಇಲ್ಲೇ ನಿಂತಿದ್ದೀರಲ್ಲ, ಹೋಗ್ರಿ. ಬಾಲರಾಜ್, ಏನ್ರಿ ಮಾಡ್ತಿದ್ದೀರಾ? ಅಲ್ಲ, ನಾನು ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ಸ್ಟಾಫ್ನ ಕರೆಕ್ಟಾಗಿ ಟ್ರೀಟ್ ಮಾಡಿ ಅಂತ. ಆದ್ರೂ ಯಾಕೆ ಹೀಗೆ ಬಿಹೇವ್ ಮಾಡ್ತೀರಾ? ಸರ್, ನಾನೇನು ಮಿಸ್ಬಿಹೇವ್ ಮಾಡ್ತಿಲ್ಲ ಸರ್. ಕೆಲಸ ಮಾಡೋ ಟೈಮಲ್ಲಿ ಆಚೆ ಹೋಗೋದಕ್ಕೆ ಪರ್ಮಿಷನ್ ಕೇಳ್ತಾ ಇದ್ದಾರೆ. ರೀ, ಅವ್ರೇನು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರ್ತೀನಿ ಅಂತ ಕೇಳ್ತಿಲ್ಲ. ಅವ್ರು ಹೇಳ್ತಾ ಇರೋದು ನಿಜ. ಧ್ರುವನ್ ತಲೆ ಗೇಟ್ ಬಿದ್ದು ಅವನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾನೆ. ಅಲ್ಲ ರೀ, ಒಬ್ಬ ಕೊಲಿಗೂ ಅಂತ ಪರಿಸ್ಥಿತಿಲಿದ್ದಾಗ ಅವನ್ನ ಹೋಗಿ ಹಾಸ್ಪಿಟ್ಲಲ್ಲಿ ನೋಡ್ಕೊಂಬರೋದು ತಪ್ಪ? ಸರ್, ಅದನ್ನೇ ಸಂಜೆ ಮೇಲೆ ಹೋಗಿ ನೋಡ್ಕೊಂಡ್ ಬರ್ಬೋದಲ್ವಾ ಸರ್? ಇಲ್ಲಿ ಕೆಲಸ ಎಷ್ಟಿದೆ ಗೊತ್ತಾ ಸರ್? ಬಾಲರಾಜ್, ಅಟ್ಲೀಸ್ಟ್ ಒಂದು ಸಲನಾದ್ರೂ ಎಂಪ್ಲಾಯೀಸ್ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ರೆ ನಾಳೆ ಮಾಡ್ತಾರೆ, ನಾಳೆ ಮಾಡಲಿಲ್ಲ ಅಂದ್ರೆ ನಾಳಿದ್ದು ಮಾಡ್ತಾರೆ. ಅವ್ರ ಜವಾಬ್ದಾರಿಗಳೇನು ಅಂತ ಅವ್ರಿಗೆ ಗೊತ್ತು. ನಿಮ್ಮ ಜವಾಬ್ದಾರಿ ಏನು ಅಂತ ಮೊದಲು ನೀವು ತಿಳ್ಕೊಳ್ಳಿ. ಆ ರಂಗಮಣಿ, ಆ ಕ್ರಿಮಿನಲ್ ನಮ್ಮ ಕಂಪನಿಲೇ ಡ್ರಗ್ ಡೀಲ್ ಮಾಡ್ತಿದ್ದ. ಅವನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಾಗ ಅಲ್ಲಿಂದ ತಪ್ಪಿಸ್ಕೊಂಡಿದ್ದಾನೆ. ಅವನ್ನ ಹಿಡಿಯಕ್ಕೆ ಹೋಗಿದ್ರುವ ತಲೆಗೇಟ್ ಮಾಡ್ಕೊಂಡೆ. ಸರ್, ನೀವು ಧ್ರುವನ್ ನೋಡೋದಕ್ಕೆ ಹೋಗಿದ್ರೆ ಸರ್ ಹಾಸ್ಪಿಟ್ಲಿಗೆ? ಹಾ, ಹೋಗಿದ್ದೆ. ಸದ್ಯಕ್ಕೆ ಅನ್ಕಾನ್ಷಿಯಸ್ ಆಗಿದ್ದಾನೆ. ಅವ್ರ ಮನೆಯವ್ರನ್ನ ಸಮಾಧಾನ ಮಾಡಿ ಬಂದೆ. ಬಟ್ ನೀವೆಲ್ಲರೂ ಹೋಗಿ ನೋಡ್ಕೊಂಬನ್ನಿ. ಅವ್ರ ಹತ್ರ ಏನೇ ಹೆಲ್ಪ್ ಬೇಕಿದ್ರು ನನ್ನ ಹತ್ರ ಕೇಳಿ ಅಂತ ಹೇಳಿದ್ದೀನಿ. ಆದರೆ ಅವ್ರಿಗೆ ಸಂಕೋಚ ಅನ್ಸುತ್ತೆ. ನೀವು ಒಂದ್ಸಲ ಹೋಗಿ ಏನೇ ಹೆಲ್ಪ್ ಬೇಕಿದ್ರು ನನ್ನ ಹತ್ರ ಕೇಳಿ, ನಾನು ಹೆಲ್ಪ್ ಮಾಡ್ತೀನಿ. ನೀವೆಲ್ಲರೂ ಹೋಗಿ ಬನ್ನಿ. ಸರಿ ಸರ್. ಮೈನಾ, ಜಯಂತಿ, ಮಾಮ, ಸರಳಕ್ಕ, ಬನ್ನಿ ಹೋಗೋಣ. ಮೈನಾ, ಒಂದು ನಿಮಿಷ, ನಾನು ನನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನೀವೆಲ್ಲರೂ ಹೋಗಿ ಬನ್ನಿ. ಮೈನಾ ಎಲ್ಲೇ ಇರಲಿ. ಯಾಕೆ ಸರ್? ಮೈನಾ, ನಾನು ಹೇಳ್ತೀನಿ, ನೀವೆಲ್ಲರೂ ಹೋಗಿ. ಸರಿ ಸರ್, ಬನ್ನಿ ಹೋಗೋಣ. ಅಲ್ಲ ಮೈನಾ, ನೀನು ನನ್ನ ಜೊತೆ ಬಾ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಸರ್, ಕರ್ಮ, ನೆಮ್ಮದಿಯಾಗಿ ಊಟ ಮಾಡಕ್ಕೂ ಬಿಡ್ಲಿಲ್ಲ. ಸರ್, ನನ್ನನ್ನು ಯಾಕೆ ಹೋಗಕ್ ಬಿಡ್ಲಿಲ್ಲ ನೀವು? ನಾನು ಧ್ರುವರ್ನ ನೋಡ್ಬೇಕು ಸರ್, ನನ್ನನ್ನು ಕಳಿಸ್ಕೊಟ್ಬಿಡಿ. ಮೈನಾ, ಪ್ಲೀಸ್, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ಅಲ್ಲಿ ಸಿಚುವೇಶನ್ ಸರಿ ಇಲ್ಲ ಮೈನಾ. ಧ್ರುವ ಅವ್ರ ಅಮ್ಮ ನಿನ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಸರ್, ಅವ್ರ ಅಮ್ಮನ್ಗೆ ನನ್ ಮೇಲೆ ಕೋಪ ಇದೆ ಅಂತ ನಾನು ಅವ್ರನ್ನ ಈ ಪರಿಸ್ಥಿತಿಯಲ್ಲಿ ನೋಡ್ದೇ ಇದ್ರೆ ಏನ್ ಚೆನ್ನಾಗಿರತ್ತೆ? ಅದು ನನಗೆ ಅರ್ಥ ಆಗುತ್ತೆ ಮೈನಾ, ಆದ್ರೆ ಅದು ಅವ್ರಿಗೆ ಅರ್ಥ ಆಗ್ತಿಲ್ವಲ್ಲ. ಧ್ರುವನ್ ಪರಿಸ್ಥಿತಿಗೆ ನೀನೇ ಕಾರಣ ಅಂತ ಅವ್ರು ಕೋಪ ಮಾಡ್ಕೊಂಡಿದ್ದಾರೆ. ಈಗ ನೀನ್ ಅಲ್ಲಿಗೆ ಹೋದ್ರೆ ಮನಸ್ತಾಪಗಳಾಗುತ್ತೆ ಮೈನಾ. ಅಲ್ಲ ಸರ್, ಅವ್ರಮ್ಮ ಕೋಪ ಮಾಡ್ಕೋತಾರೆ ಅಂತ ನಾನೀಗ ಅವ್ರನ್ನ ನೋಡಕ್ ಹೋಗದೆ ಇದ್ರೆ ಏನ್ ಚೆನ್ನಾಗಿರತ್ತೆ ಹೇಳಿ? ಬೆಳಗ್ಗೆಯಿಂದ ನಾನ್ ಧ್ರುವ ಅವ್ರನ್ನ ನೋಡಿಲ್ಲ ಅಂತ ನನ್ ಮನ್ಸು ಎಷ್ಟು ಒದ್ದಾಡ್ತಿತ್ತು ಗೊತ್ತಾ? ಈಗ ಅವ್ರು ಈ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಗೊತ್ತಾದ್ಮೇಲೆ ನನ್ ಜೀವನೇ ಹೋದಂಗ್ ಆಗ್ತಿದೆ. ಇಲ್ಲ ಸರ್, ಅವ್ರು ನನ್ನ ನೋಡಿಲ್ಲ ಅಂದ್ರೆ ನನ್ ಜೀವನೇ ಹೊಟ್ಟೋಗತ್ತಷ್ಟೇ. ನಾನು ಅವ್ರನ್ನ ನೋಡ್ಬೇಕು ಸರ್. ಮೈನಾ, ನಾನು ನಿನಗೆ ಹೇಗೆ ಹೇಳಿ? ಸರ್, ನೀವೇನಾದ್ರೂ ಹೇಳಿ ಸರ್. ನಾನ್ ಧ್ರುವ ಅವ್ರನ್ನ ನೋಡ್ಲೇಬೇಕು. ಅವ್ರಮ್ಮ ನನ್ನನ್ನ ಕೊಂದ್ರೂ ಪರವಾಗಿಲ್ಲ, ನಾನ್ ಧ್ರುವ ಅವ್ರನ್ನ ನೋಡ್ಬೇಕು ಸರ್. ಮೈನಾ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ. ಸದ್ಯಕ್ಕೆ ಧ್ರುವಂಗ್ ಪ್ರಜ್ಞೆ ಬಂದಿಲ್ಲ, ಆದ್ರೆ ಆದಷ್ಟು ಬೇಗ ಅವನಿಗೆ ಪ್ರಜ್ಞೆ ಬರುತ್ತೆ. ಅವನಿಗೆ ಪ್ರಜ್ಞೆ ಬಂದಿದ ತಕ್ಷಣ ನೀನ್ ಹೋಗೋವನ್ನ ನೋಡು, ಯಾರು ನಿನ್ನ ತಡಿಯಲ್ಲ. ಧ್ರುವಂಗೋಸ್ಕರನಾದ್ರೂ ಎಲ್ಲರೂ ಸುಮ್ಮನಾಗ್ತಾರೆ. ಸರ್, ನೀವೇನಾದ್ರೂ ನನ್ ಜಾಗದಲ್ಲಿ ಇದ್ದಿದ್ರೆ ನೀವ್ ಧ್ರುವ ಅವ್ರನ್ನ ನೋಡಕ್ ಹೋಗ್ತಿದ್ರೋ ಇಲ್ವೋ? ನಿಮ್ ಮನ್ಸ್ನ ತಡ್ದು ಹಿಡ್ಕೋತಿದ್ರಾ? ನಿಮ್ ಕೈಲಿ ಆಗ್ತಿತ್ತ ಅದು? ಆಗ್ತಿರ್ಲಿಲ್ಲ ಮೈನಾ.